SIT ರಚನೆ ಮಾಡಿದ್ದೇವೆ. ಯಾಕೆಂದ್ರೆ ದಿನನಿತ್ಯ ಒಂದೊಂದು ಕೇಸಸ್ಸು ಆ್ಯಡ್ ಆಗ್ತಾ ಇದೆ. ಅವ್ರದ್ದು ಈಗ ನಾವು ಮೇಲ್ನೋಟಕ್ಕೆ ಏನೋ ಒಂದು ಕೇಸ್ ಕೊಟ್ಟಿದ್ರು ಅಂತೇಳಿ ಕೇಸ್ ತಗೊಂಡು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದು. ಅದಾದ ಮೇಲೆ ಈಗ ಕೇಸ್ಗಳು ಬರ್ತಾ ಇದೆ. ಹಾಗಾಗಿ ಅದಕ್ಕೆ SIT ಅಗತ್ಯತೆ ಇದೆ ಅಂತೇಳಿ SIT ಮಾಡಿದೆ. ತಗೊಳ್ಳೇಬೇಕಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾನು ಯಾವುದನ್ನು ಕೂಡ ಈಗ ಹೇಳಕ್ ಬರೋದಿಲ್ಲ. ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತೀವಿ. ಯಾರಿದ್ದಾರೆ, ಒಬ್ಬರೋ ಇಬ್ಬರೋ ಗೊತ್ತಿಲ್ಲ, ಅದನ್ನ ಹಿಡಿದಾಕ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರದ ಸಚಿವರ ವಿರುದ್ಧ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಆರೋಪ ಮಾಡಿದ್ದಾರೆ. ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆ ಕೂಡ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಬಟ್ ಅವರು ಕೊಡಲಿ ಅಲ್ಲ, ಅದರನ್ನೇನು ತಪ್ಪಿಲ್ಲ. ಅವರು ಕೊಡೋದಕ್ಕೆ ಬೇಡ ಅಂತ ಯಾರು ಹೇಳೋಕ್ಕಾಗಲ್ವಲ್ಲ. ಸರ್, ಪರಶುರಾಮ್ ಅವರು ಆತ್ಮಹತ್ಯೆ ಆದಮೇಲೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿತ್ತು. ಆದರೆ ಸರ್ಕಾರದಿಂದ ಈವರೆಗೂ ಕೂಡ ಪರಿಹಾರ ಹೋಗಿಲ್ಲ ಅನ್ನುವಂಥ. ಇಲ್ಲ, ಅದು ವರ್ಕೌಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅವ್ರದ್ದು ಇನ್ಶೂರೆನ್ಸ್ನಲ್ಲಿ ನಾವು 25 lakhs ಕೊಡ್ತೀವಲ್ಲ, ಅದನ್ನು ಕೂಡ ತ್ವರಿತಗತಿಯಲ್ಲಿ ಕೊಡ್ತೀವಿ. ಆ ಹೆಣ್ಮಗಳು ಅವಳಿಗೆ ನಮ್ಮ ಇಲಾಖೆನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದು. ಆದರೆ ಅವರು ನಮ್ಮ ಪೊಲೀಸ್ ಇಲಾಖೆನಲ್ಲಿ ಬೇಡ, ನನಗೆ ಬೇರೆ ಇಲಾಖೆನಲ್ಲಿ ಕೊಡಿಸಿ ಅಂತ ಹೇಳಿದರೆ ಅದರಿಂದ DPRನವರು ವರ್ಕೌಟ್ ಮಾಡಿ ಕೊಡಬೇಕಾಗುತ್ತೆ. ಅದನ್ನ ಮಾಡ್ತಾ ಇದ್ದೇವೆ. ನಾಗಮಂಗಲ ಗಲಾಟೆ ವಿಚಾರದಲ್ಲಿ ಅವರು ಯಾರು ಕೂರಿಸಿದ್ರು ಅವನು ಬ್ರೈನ್ ಸ್ಟ್ರೋಕ್ ಆಗಿ ತೀರ್ಕೊಂಡ್ರು ಅನ್ನುವಂತಹದ್ದು ಅದಾದ್ಮೇಲೆ JDSನವರು ಆರೋಪ ಮಾಡ್ತಿದ್ದಾರೆ. ಇದು ಈ ಸಾವಿನ ಹೊಣೆಯನ್ನ ಸರ್ಕಾರ ಹೊರುತ್ತಾ? ಯಾಕೆ ಈ ರೀತಿಯಾಗಿ ಅವರನ್ನ ಊರ್ ಬಿಡಿಸಿ ಅವರು ಇಟ್ಟಿದ್ರು ಅನ್ನೋ ಕಾರಣಕ್ಕೆ ಊರ್ ಬಿಟ್ಟು ಈ ರೀತಿಯಾಗಿ ಆಘಾತಕ್ಕೊಳಗಾಗಿ ಅವರು ಸಾವನ್ನಪ್ಪಿದ್ದಾರೆ? ಯಾರು ಹೊಣೆ ಇದಕ್ಕೆ? ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಯಾಕೆಂದ್ರೆ ಅದು ಏನು ನಡೆದಿದೆ ಎಲ್ಲವೂ ಈಗ ತನಿಖೆ ವರದಿ ಸರ್ಕಾರದ ಕೈ ಸೇರೋವರೆಗೂ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ನನ್ಗನ್ಸುತ್ತೆ. ಥ್ಯಾಂಕ್ ಯು. SIT ರಚನೆ ಮಾಡಿದ್ದೇವೆ. ಯಾಕೆಂದ್ರೆ ದಿನನಿತ್ಯ ಒಂದೊಂದು ಕೇಸಸ್ಸು ಆ್ಯಡ್ ಆಗ್ತಾ ಇದೆ. ಅವ್ರದ್ದು ಈಗ ನಾವು ಮೇಲ್ನೋಟಕ್ಕೆ ಏನೋ ಒಂದು ಕೇಸ್ ಕೊಟ್ಟಿದ್ರು ಅಂತೇಳಿ ಕೇಸ್ ತಗೊಂಡು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದು. ಅದಾದ ಮೇಲೆ ಈಗ ಕೇಸ್ಗಳು ಬರ್ತಾ ಇದೆ. ಹಾಗಾಗಿ ಅದಕ್ಕೆ SIT ಅಗತ್ಯತೆ ಇದೆ ಅಂತೇಳಿ SIT ಮಾಡಿದೆ. ತಗೊಳ್ಳೇಬೇಕಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಾನು ಯಾವುದನ್ನು ಕೂಡ ಈಗ ಹೇಳಕ್ ಬರೋದಿಲ್ಲ. ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತೀವಿ. ಯಾರಿದ್ದಾರೆ, ಒಬ್ಬರೋ ಇಬ್ಬರೋ ಗೊತ್ತಿಲ್ಲ, ಅದನ್ನ ಹಿಡಿದಾಕ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.